ಅಯ್ಯೋ, ಬೆಂಕಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಏನಮ್ಮ ಮಾಡಿದೆ ನೀನು? ಏನ್ ಮಾಡಿದೆ? ಅದು ಕೈ ತಪ್ಪಿ ಆಕ್ಸಿಡೆಂಟ್. ನಾನು ಹೇಳ್ದೆ ತಾನೆ ನಿಂಗೆ ಎಚ್ಚರಿಕೆಯಿಂದ ಮಾಡು ಅಂತ. ಯಾಕಮ್ಮ ಬೇಜವಾಬ್ದಾರಿ ತೋರಿಸ್ದೆ? ಹೇಗೆ ಹತ್ಕೊಂಡು ಉರಿತಾ ಇದೆ ನೋಡು. ಅಯ್ಯೋ ಅಣ್ಣ, ಯಾಕಣ್ಣ ಹೀಗೆಲ್ಲ ಆಗ್ತಿದೆ? ಈ ಮನೆಗೆ ಇವಳು ಇನ್ನೂ ಕಾಲಿಟ್ಟು ಒಂದು ತುತ್ತು ಊಟ ಕೂಡ ಮಾಡಿಲ್ಲ. ಅಲ್ಲಿ ನೋಡಿದ್ರೆ ರಕ್ತ ಬಂತು, ಇಲ್ಲಿ ನೋಡಿದ್ರೆ ಅದಕ್ಕೆ ಸೀರೆ ಸುಟ್ಟೋಯ್ತು, ಫೋಟೋನು ಸುಟ್ಟೋಯ್ತು. ದೊಡ್ಡ ಅನಾಹುತ ಆಗೋಗುತ್ತೆ. ಯಶು, ಸ್ವಲ್ಪ ಸಮಾಧಾನ. ಯಾಕಿಷ್ಟೊಂದು ಆವೇಶ ನಿನಗೆ? ಹತ್ಕೊಂಡು ಉರಿತಾ ಇದೆ. ನೋಡ್ತಾ ಇದ್ದೀನಿ, ನಾನು ಇಲ್ಲೇ ಇದ್ದೀನಲ್ಲ. ಆ ಮಗು ಈಗಷ್ಟೇ ಮನೆ ಒಳಗೆ ಬಂದಿದೆ. ಅವಳಿಗೆ ಯಾವುದ್ರ ಗುರುತು ಪರಿಚಯ ಇಲ್ಲ. ಅವಳು ಮನೆಯೆಲ್ಲ ಓಡಾಡಬೇಕು, ಎಲ್ಲ ಕಣ್ತುಂಬ ನೋಡಬೇಕು, ಎಲ್ಲ ಅನುಭವ ಅವಳಿಗೆ ಆಗಬೇಕು. ಅದು ಯಾವುದಕ್ಕೂ ನಾವು ಅವಕಾಶನೇ ಕೊಡಲಿಲ್ಲ. ನೋಡು, ಅವಳ ಕೈಯೆಲ್ಲ ನಡುಗ್ತಾ ಇದೆ, ನೋಡಿದ್ಯಾ? ಎಚ್ಚರಿಕೆಯಿಂದ ಮಾಡು ಅಂತ ಅದಕ್ಕೆ ಹೇಳಿದ್ನಲ್ಲ ಅಣ್ಣ. ಯಶು, ಇದು ಆಕಸ್ಮಿಕ. ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಒಳ್ಳೆ ಕುಟುಂಬದಿಂದ ಬಂದಿರೋ ಮಗು ಅದು. ಸಂಸ್ಕಾರ ಏನು ಅನ್ನೋದು ಆ ಮಗುಗೆ ನಾವು ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ. ಈ ಕುಟುಂಬ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಮಗು ಹುಟ್ಟಿದಾಗೆ ಓಡಬೇಕು ಅಂತ ನಾವು ಬಯಸೋದು ತಪ್ಪಲ್ವಾ? ಕಲ್ಯಾಣಿ, ಇಲ್ಲೇನು ನಡೀತೋ ಅದನ್ನು ಮರ್ತು ಬಿಡು. ತಪ್ಪಾಯ್ತು. ತಪ್ಪೇ ನಡೆದಿಲ್ಲ ಅಂದಮೇಲೆ ತಪ್ಪಾಯಿತು ಅಂತ ಕೇಳ್ಕೊಳ್ಳೋದು ಯಾತಕ್ಕೆ ಅಲ್ವಾ? ಮೊದಲು ನೀನು ಸುಧಾರಿಸ್ಕೊ, ಸಮಾಧಾನ ಮಾಡ್ಕೊ. ಕರ್ಕೊಂಡು ಹೋಗಪ್ಪ, ಒಳಗಡೆ ಹೋಗಮ್ಮ. ಯಶು ಡಾರ್ಲಿಂಗ್, ಹೇಳೋ. ಎಲ್ಲಿ ನಮ್ಮ ಹೊಸ ಅದಕ್ಕೆ ಕಾಣಿಸ್ತಾ ಇಲ್ಲ? ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಆಗಿ ಗಿಫ್ಟ್ ತಂದಿದ್ದೀನಿ. ಯಶು, 1 ಅವರ್ ಮಾರ್ಕೆಟಲ್ಲಿ ಹುಡ್ಕಾಡಿ ತಂದಿರೋ ಗಿಫ್ಟ್ ಇದು. ಏನು ಅಂತ ಕೇಳಕ್ ಹೋಗ್ಬೇಡ. 1 ಅವರ್ ಹುಡುಕಿ ತಡ್ಕಾಡಿ ತಂದಿರೋ ಗಿಫ್ಟ್. ಸೂಪರ್ ಆಗೇ ಇರುತ್ತೆ ಬಿಡು. ಏನು ಮನ್ಸೊಳಗಡೆ ಏನೋ ಲೆಕ್ಕಾಚಾರ ಆಗ್ತಿದ್ಯಾ? ಏನ್ ಮ್ಯಾಟ್ರ್ ಅಂತ ಹೇಳು. ಹೇಳ್ಬೇಕಾ? ಇಷ್ಟು ವರ್ಷ ಆಯ್ತು, ಬಾಗ್ಲಿಂದ ಒಳಗಡೆ ಬಂದಿದ ತಕ್ಷಣ ಯಶೋದ ಡಾರ್ಲಿಂಗ್ ಎಲ್ಲಿದ್ಯಾ ನೀನು ಅಂತ ಕೇಳ್ತಿದ್ದೆ. ಆದ್ರೆ ಇವತ್ತು ಹೊಸ ಅತ್ತಿಗೆ ಬಂದಿದ ತಕ್ಷಣ ಈ ಯಶು ಡಾರ್ಲಿಂಗ್ ಬೇಡವಾಗ್ಬಿಟ್ಲಲ್ವಾ? ಗೊತ್ತು ಬಿಡು, ಈ ಯಶು ಸ್ಥಾನನ ಹೊಸ ಅತ್ತಿಗೆ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾಳೆ. ಬಿಡು ಯಶು, ಬೇಜಾರು ಮಾಡ್ಕೋಬೇಡ. ಎಷ್ಟೇ ಆದರೂ ನೀನು ಓಲ್ಡ್ ಮಾಡ್ಲ್ ಅಲ್ವಾ? ಯಶು, ಹೋಗ. ನಾನು ಬರ್ತಿದ್ದಾಗೆ ಫಸ್ಟು ನಿನ್ನ ಹೆಸರು ತಾನೇ ಕರೆದಿದ್ದು. ನೋಡೋ, ನನ್ನ ಹತ್ರ ಈ ಥರ ಸೀರಿಯಲ್ ಡ್ರಾಮಾಗಳೆಲ್ಲ ಇಟ್ಕೋಬೇಡ. ಯಶು, ನೀನು ಯಾವತ್ತಿದ್ರು ನೋಡಿಲ್ಲಿ ಇಲ್ಲಿರ್ತೀಯ. ದೇವಸ್ಥಾನಕ್ಕೆ ಉತ್ಸವ ಮೂರ್ತಿ ಬರ್ತಿದ್ದಾಗೆ ಗರ್ಭಗುಡಿಲಿರೋ ದೇವರಿಗೆ ಬೆಲೆ ಕಡಿಮೆ ಆಗುತ್ತಾ? ಅದಕ್ಕೆ ಈ ಮನೆಗೆ ಹೊಸಬ್ರು, ಈ ಜನನೂ ಹೊಸಬ್ರೆ. ಅದಕ್ಕೆ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋಣ ಅಂತ ಈ ಗಿಫ್ಟ್ ತಂದಿದ್ದು. ಸರ್, ಎಲ್ಲಿ ಅದಕ್ಕೆ? ನೀನೇ ಹೇಳಿದ್ಯಲ್ಲಪ್ಪ, ಈ ಮನೆಗೆ ಹೊಸದಾಗಿ ಬಂದಿದ್ದಾರೆ, ಮನೆ ಜನ ಎಲ್ಲ ಹೊಸದು ಅಂತ. ಮನೆ ಬೇರೆ ಇಷ್ಟು ದೊಡ್ಡದಾಗಿದೆಯಾ? ಎಲ್ಲಿ ಯಾವ ಮೂಲೆಯಲ್ಲಿ ಇರ್ತಾರೋ ನನಗೇನೋ ಗೊತ್ತಾ. ಹೋಗ ಹುಡ್ಕೋ ಹೋಗ. ಯಾಕೋ ಈ ಮಾತುಗಳಲ್ಲಿ ಡಬಲ್ ಮೀನಿಂಗ್ ಇರೋ ಥರ ಕಾಣಿಸ್ತಾ ಇದೆಯಲ್ಲ.
ಅಲ್ಲಿದ್ದ ಅಮ್ಮನ ಫೋಟೋ ಏನಾಯ್ತು? ಏನಾಯ್ತು ಯಶು? ಅಮ್ಮನ ಫೋಟೋ ಕೃಷ್ಣ ಈ ಮನೆಗೆ ಹೊಸದಾಗಿ ಬಂದಿರೋ ನಿಮ್ಮ ಅತ್ತಿಗೆ ಅವಳು ದೀಪ ಹಚ್ಚೋದಕ್ಕೆ ಅಂತ ಹೋದ್ಲು. ಅತ್ತಿಗೆ ಸೀರೆ ಫಸ್ಟ್ ಸುಟ್ಟು ಹೋಯ್ತು, ಆಮೇಲೆ ಫೋಟೋ ಫ್ರೇಮೇ ಚೂರು ಚೂರಾಗೋಯ್ತು ಕಣೋ. ಫೋಟೋ ಇಲ್ಲ ಯಶು, ಫೋಟೋ ಏನಾಯ್ತು? ನನಗೆ ಗೊತ್ತಿಲ್ಲ ಕಣೋ. ಇಷ್ಟು ದೊಡ್ಡ ರಾಧ ಅಂತ ಆದಮೇಲೆ ಎಲ್ಲರೂ ಅವ್ರವ್ರ ಪಾಡಿಗೆ ಹೊರಟೋಗ್ಬಿಟ್ರು. ಆದರೆ ಅಲ್ಲಿದ್ದಿದ್ದು ರುಕ್ಕು ಒಬ್ಳೇನೆ. ನಿಂಗೇನಾದರೂ ಬೇಕು ಅಂದರೆ ಅವಳ ಹತ್ರನೇ ಹೋಗಿ ಕೇಳು. ರುಕ್ಕೋ 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 ರುಕ್ಕೋ. ಎಸ್, ಹಾಲಲ್ಲಿ ಗೋಡೆ ಮೇಲೆ ನಮ್ಮ ಅಮ್ಮನ ಫೋಟೋ ಇತ್ತು, ಅದೀಗ ಕಾಣಿಸ್ತಾ ಇಲ್ಲ. ಯಶು ಹೇಳಿದ್ಲು ನಿನ್ನ ಹತ್ರ ಇದೆ ಅಂತ. ಫೋಟೋ ಇಲ್ಲಿ. ಹೌದಾ? ಯಾವ ಫೋಟೋ? ಯಾರ ಫೋಟೋ? ತಲೆ ಹಟೆ ಎಲ್ಲ ಮಾಡಬೇಡ, ಫೋಟೋ ಎಲ್ಲಿದೆ ಅಂತ ಹೇಳು. ನನಗೆ ಗೊತ್ತಿಲ್ಲಪ್ಪ. ಹಾ, ಎಲ್ಲೋ ನೋಡಿದ್ ನೆನಪು, ಎಲ್ಲೋ ಕೆಳಗೆ ಬಿದ್ದೋಗ್ಬಿಟ್ಟಿತ್ತು. ರುಕ್ಕು ಹೇಳ್ತಾ ಇದ್ದೀನಿ, ಹಳೆ ಕತೆ ಪುರಾಣ ಎಲ್ಲ ನನ್ನ ಹತ್ರ ಹೊಡಿಬೇಡ. ಫೋಟೋ ಎಲ್ಲಿದೆ ಅಂತ ಹೇಳು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ನಾನು ಏನು ನೋಡ್ದೆ ಅದನ್ನು ಹೇಳ್ದೆ. ಗೊತ್ತಿಲ್ಲದೆ ಇರೋದನ್ನ ನಾನು ಏನು ಹೇಳಲಿ? ರುಕ್ಕು ಪ್ಲೀಸ್, ಅದನ್ನು ತುಂಬಾ ಇಂಪಾರ್ಟೆಂಟ್. ಫೋಟೋ ಎಲ್ಲಿದೆ ಅಂತ ಹೇಳು. ಯಾರನ್ನ ಕೇಳಬೇಕೋ ಅವರನ್ನೇ ಹೋಗಿ ಕೇಳು. ನಿನ್ನನ್ನೇ ಕೇಳಬೇಕು, ನಿನ್ನ ಹತ್ರನೇ ಕೇಳ್ತಾ ಇದ್ದೀರಿ. ಸರಿನಪ್ಪ, ಒಂದು ಕೆಲಸ ಮಾಡೋಣ. ನಾನು ಒಂದು ಒಗಟ್ ಕೇಳ್ತೀನಿ, ಅದನ್ನು ನೀನು ತಪ್ಪಿಲ್ದಂಗೆ ಬಿಡಿಸಿದ್ರೆ ನಿನಗೆ ನಿಮ್ಮ ಅಮ್ಮ ಸಿಗ್ತಾರೆ. ಸರಿನಾ? ತಿರುಗ್ತಾ ಇರ್ತೀನಿ ಆದರೆ ಹಾರೋದಿಲ್ಲ. 3 ಕೈ ಇದೆ ಆದರೆ ತಪ್ಕೊಳ್ಳೋದಿಲ್ಲ. ಚಳಿಲೇ ಬೇಕಾಗಿಲ್ಲ, ಶೆಕೆಲೇ ನಿಂತ್ಕೊಳ್ಳಲ್ಲ. ನಾನು ಯಾರು? ನನ್ನ ಹತ್ರ ಈ ಆಟ ಎಲ್ಲ ಬೇಡ. ಅಮ್ಮನ ವಿಷಯ ಬಂದರೆ ನನಗೆ ಪೇಷನ್ಸ್ ಇರಲ್ಲ. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಫೋಟೋ ಇಲ್ಲಿ. ನಿನಗೂ ನಿಮ್ಮ ಅಮ್ಮನ ಫೋಟೋಗಿಂತ ನಿನ್ನ ಕೋಪನೇ ಇಂಪಾರ್ಟೆಂಟ್ ಅನ್ನೋದಾದರೆ ನನಗೂ ಫೋಟೋ ಎಲ್ಲಿದೆ ಅಂತ ಗೊತ್ತಿಲ್ಲ.